ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು 20 ಜೂನ್. ನಾನು ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿ ಟ್ರೈ ಮಾಡ್ತೀನಿ. ಆ್ಯಂಡ್ ನಮ್ಮ ಜೊತೆ ಕನೆಕ್ಟ್ ಆಗಿರಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಜನಕ್ಕೂ ಶೇರ್ ಮಾಡಿ. ಇಲ್ಲಿ ಅಪ್ಪ ಮಗ ಇನ್ನೂ ಮಲಗಿದ್ದಾರೆ. ಜೀರಿಗೆ ನೀರು ಹೆಲ್ತಿಗೆ ಒಳ್ಳೆಯದು, ಸೊ ಡೈಲಿ ಕುಡಿತೀವಿ ನಾವು. ಟೈಮ್ 7:38 ಅನಿಸುತ್ತೆ. ಕೋವನ್ನು ಅವರಪ್ಪ ಎದ್ದಿದ್ದಾರೆ. ಅವನ ಕಡೆ ಅವನು ಆಟಾಡ್ತಿದ್ದಾನೆ. ಆ್ಯಂಡ್ ನಾನು ಅವನಿಗೆ ರಾಗಿ ಸರಿ ರೆಡಿ ಮಾಡ್ತಾಯಿದ್ದೆ. ನೋಡಿ, ಅವರು ಅವರಪ್ಪ ಮಗ ಇಬ್ಬರು ಝೈಲೋಫೋನು ಓಪನಿಂಗ್ ಸೆರೆಮನಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಫುಲ್ಲು ಹೊಸದಾಗಿದ್ದು ಈ ಮಕ್ಕಳಿಗಿರುತ್ತಲ್ಲ ಎಕ್ಸೈಟ್ಮೆಂಟ್, ಹಾಗೆ ಓಪನ್ ಮಾಡೋ ತನಕ ಬಿಟ್ಟಿಲ್ಲ ಅವನು ಕೂವನ್ನು. ಸೊ ಫುಲ್ ಸೇರಿ ಓಪನ್ ಮಾಡ್ತಾಯಿದ್ದೀವಿ. ಅದು ಲಾಕಿಂಗ್ ಸಿಸ್ಟಮ್ ಇದೆ, ಬಟ್ ಚೆನ್ನಾಗಿದೆ ಅದು. ಸೊ ಓಪನ್ ಆಗಲ್ಲ, ಮತ್ತೆ ಎತ್ತಿಡ್ಬೋದು ಲಾಕ್ ಮಾಡಿ ಹಾಗೆ ಪ್ಯಾಕೆಟ್ ವಾಪಸ್ ಬಾಕ್ಸಲ್ಲಿ. ನನಗೆ ಅಮ್ಮ ಮಾಡಿ ಟೊಮೆಟೊ ಬಾತ್ ಇಷ್ಟ. ಲೆಫ್ಟ್ ಸೈಡಿಗೆ ಅದು ಪೂರ್ತಿ ಒಗ್ಗರಣೆಗಿದ್ದು, ಆ್ಯಂಡ್ ರೈಟ್ ಸೈಡಲ್ಲಿ ಮಸಾಲೆಗೆ ಎಲ್ಲ ರುಬ್ಕೊಂಡು ಒಗ್ಗರಣೆ ಹಾಕಿ ಮಸಾಲೆ ರುಬ್ಬಿರೋದೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಹಸಿ ಸ್ಮೆಲ್ ಹೋಗಾದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ರೈಸ್ ಎಲ್ಲ ಕ್ವಾಂಟಿಟಿ ತಕ್ಕಂಗೆ ವಾಟರ್, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ವಾಟರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಕುಕ್ಕರ್ದು ಮುಚ್ಚಿ ವಿಷಲ್ ಕೂಗಿಸಿದ್ರೆ ಟೊಮೆಟೊ ಬಾತ್ ರೆಡಿ. ನೋಡಿ, ಮೊಬೈಲಲ್ಲಿ ಇಟ್ಕೊಂಡು ಮಾತಾಡ್ತಿದ್ದಾರೆ ಅವರು. ಆ್ಯಂಡ್ ಆಚೆ ಹರೀಶ್ ಮಾಮ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾಯಿದ್ದೆ ಬೆಳಗ್ಗೆನೇ ಇದ್ದು. ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ, ದಿನದ ಸರಿ ಮೀಟ್ ಮಾಡ್ತಾನೆ. ಹಾಗೆ ಹರೀಶ್ ಅಣ್ಣ ಅವರು ಆಫೀಸಿಗೆ ಹೊರಡಕ್ಕೆ ರೆಡಿಯಾಗಿದ್ದಾರೆ. ಕುವನ್ ಅವ್ರನ್ನ ಹರೀಶ್ ಮಾಮ ಅಂತ ಕರೀತಾನೆ. ಅಣ್ಣ ಟೈಮ್ ಹೊರಡರು. ಅಕ್ಕನಿಗೂ ಟೈಮ್ ಆಗಿತ್ತು, ಸೊ ಅವ್ರ ಪಾಪ ರೆಡಿ ಆಗ್ತಾಯಿದ್ರು. ನಾನು ಅದಕ್ಕೆ ಹೋಗಿ ಏನೋ ಮಾಡಿ ಅವರಿಗೆಲ್ಲ ತೊಂದರೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಅಕ್ಕ ಬೇಡ ವಿಡಿಯೋ ಮಾಡಬೇಡ ಅಂತಂದ್ರೆ ಮಾಡಿದ್ದೆ. ನಾನು ಇದೇ ಕ್ಲಿಪ್ಪಲ್ಲೇ ಹೇಳಿದೆ ಬಾಕ್ಸ್ ಬೇಕು ಅಂತ. ನೋಡಿ, ಬೇಡದಿರೋ ಥರ ಮಾಡಿಟ್ಟಿದ್ದಾನೆ ಅವನಂತೂ. ನೆಕ್ಸ್ಟ್ ಬಿಸಿ ಟೊಮೆಟೊ ಬಾತ್ ರೆಡಿಯಾಗಿದೆ. ಟೊಮೆಟೊ ಬಾತ್ ಆಗುತ್ತೋ ಇಲ್ಲೋ, ಸ್ನಾನ ಮಾಡ್ತೀವೋ ಇಲ್ಲೋ, ಈಗ ಫಸ್ಟು ಬಿಸಿ ತಿಂದುಬಿಡಬೇಕು. ಇಂತಿದ್ರೆ ಬಾತು ಉಪ್ಪಿಟ್ಟು ಅಂಥದ್ದು, ಅವಾಗಲೇ ಅದು ರುಚಿ ಬರೋದು. ಆಲ್ರೆಡಿ ಅಮ್ಮ ಡೈರೆಕ್ಟಾಗಿ ತಟ್ಟೆಗೆ ಹಾಕ್ಕೊಡ್ತಿದ್ದಾರೆ. ಇದು ನಮ್ಮ ಡಿಮ್ಯಾಂಡ್ ಮೇಲೆ ಮಾಡಿರೋ ಬಾತು. ಅಂದರೆ ತಿಂತಿರೋದು ಮೊದಲು ವೆಂಕಟೇಶ್ವರು. ಇಲ್ಲಿ ನೋಡಿ, ಅಮ್ಮ 3 ಜನ ಒಟ್ಟಿಗೆ ತಿನ್ನೋಣ, ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದಾರೆ. ಸ್ಮೆಲ್ಲಿಗೆ ವೆಂಕಟೇಶ್ವರು ಎದ್ದು ಬಂದು ತೊಗೊಂಡೋಗ್ತಾಯಿದ್ದಾರೆ. ನಾವು ಕಲಿಯೋದೇ ಬಿಡ್ತು, ಸಕ್ಕತ್ತಾಗಿತ್ತು. ಟಿಫನ್ ಆದಮೇಲೆ ನಾವು ಸೆಂಟರ್ ಟೇಬಲ್ ತರೋದಕ್ಕೆ ಅಂತ ನಾನು ವೆಂಕಟೇಶಕ್ಕೆ ಹೊರಟ್ವಿ. ಎಷ್ಟೊಂದು ಶಾಪ್ ನೋಡಿದ್ವಿ ಬಗಲಗುಂಟೆಯಲ್ಲಿ, ಬಟ್ ಎಲ್ಲ ಚೆನ್ನಾಗಿತ್ತು. ಅದು ಸೈಜ್ ದೊಡ್ಡದಿತ್ತು. ನಮಗೆ ಮಿನಿಮಮ್ ಸೈಜಲ್ಲಿ ಸ್ಮಾಲ್ ಬೇಕಿತ್ತು. ಹಾಗೆ ಎಲ್ಲ ಕಡೆ ಸರ್ಚ್ ಮಾಡ್ತಿದ್ವಿ. ಆ್ಯಕ್ಚುಲಿ ಸೆಂಟರ್ ಟೇಬಲ್ಗಿಂತ ಇಲ್ಲಿದ್ದ ಸೋಫಾ ಸೆಟ್ಗಳು ಸಕ್ಕತ್ತಾಗಿತ್ತು ಮತ್ತು ಬಜೆಟ್ ಫ್ರೆಂಡ್ಲಿ ಇದ್ದಾರೆ. ಲೈಕ್ ನಿಮಗೆ 7 ಸೀಟರೆಲ್ಲ ನಿಮಗೆ ಆಲ್ಮೋಸ್ಟ್ 25ಗೆಲ್ಲ ಸಿಗ್ತಿದೆ. ಬಟ್ ಅದು ಕ್ವಾಲಿಟಿನೂ ಚೆನ್ನಾಗಿದೆ, ಕ್ವಾಲಿಟಿ ಇಲ್ಲ ಅಂತಲ್ಲ, ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ಬಟ್ ನಮಗೆ ಬೇಕಾಗಿತ್ತು ಟೇಬಲ್ ಅಲ್ವಾ. ಅಟ್ ಲಾಸ್ಟ್ ಒಂದು ಕಡೆ ಸಿಕ್ತು ಟೇಬಲ್ಲು, ಚೆನ್ನಾಗಿತ್ತು. ಹೆವಿ ವೇಟ್ ಇತ್ತು ಬೇರೆ. ಸೊ ವರ್ಕ್ಫುಲಿ ಅಂದ್ಕೊತೀನಿ. ನಾನು ಡಾರ್ಕ್ ಶೇಡಲ್ಲಿ ತೊಗೊಂಡಿದ್ದೆ, ಬಿಕಾಸ್ ಕಲರ್ ಕಾಣಲ್ಲ ಅಂತ. ತೊಗೊಂಡು ಬುಕ್ ಮಾಡಿ ಫೈನಲ್ ಮಾಡಿ ಬಂದ್ವಿ. ಇದೇ ಶಾಪ್ ಹೆಸರು. ಇದು ನೆಕ್ಸ್ಟು ಬಗಲಗುಂಟೆ ಆರ್ಚಲ್ಲಿ ಡೌನ್ ಸ್ಟೇಸಲ್ಲಿದೆ. ಟುವರ್ಡ್ಸ್ ಬಗಲಗುಂಟೆ ದೇವಸ್ಥಾನಕ್ಕೆ ಹೋಗ್ತಾಯಿಲ್ಲ, ಆ ಸೈಡಲ್ಲಿ ಬರುತ್ತೆ. ಟೇಬಲ್ ಬುಕ್ ಆಗಿ ನೆಕ್ಸ್ಟ್ ಬಂದ್ಬಿಟ್ಟು ಕೋವನಲ್ಲಿ ಜ್ಯೂಸ್ ಬೇಕಿತ್ತಂತೆ. ಸೊ ಅಲ್ಲಿ ಕಬ್ಬಿನ ಜ್ಯೂಸ್ ಕುಡಿದ್ವಿ. ಕಬ್ಬಿನ ಜ್ಯೂಸ್ ಕುಡಿದು ಮನೆಗೆ ಮಸಾಲೆ ತೊಗೊಂಡು
ಬಂದ್ವಿ. ಇಲ್ಲಿ ನೋಡಿ ಅವಳು ಅಂಕಲ್ ಬರೋದಕ್ಕೆ ಫುಲ್ಲು ಡೀಸೆಂಟಾಗಿ ಕುಡಿತಾ ಇದ್ದ. ಇಲ್ಲ ಅದೆಲ್ಲ ಚೆಲ್ಕೊಂಡು ಅದು ಆಯಿತು, ಚೆಲ್ಕೊಂಡ, ಕೊನೆಗೆ ಚೆಲ್ಕೊಂಡ. ನೆಕ್ಸ್ಟ್ ನಾನು ಸ್ಕಿಪ್ಪಿಂಗ್ ಹೋಗ್ಬೇಕಿತ್ತು. ಬಾಲಾಜಿ ಎಂಟರ್ಪ್ರೈಸಸ್ ಅಂತ ಬಗವಂಟಲ್ಲೇ ಇದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಸ್ಟೇಷನರಿ ಸಿಗುತ್ತೆ. ಏನು ಬೇಕೋ ಎಲ್ಲ ಆಲ್ಮೋಸ್ಟ್ ಹ್ಯಾಂಡಿ ಸಿಗುತ್ತೆ. ಹೋಗ್ಬೋದು ನೀವು ಸ್ಕಿಪ್ಪಿಂಗ್ ಹೋಗಿ ಸಿಕ್ತು ಅಷ್ಟೇ ಅನ್ಕೊತೀನಿ. ನೆಕ್ಸ್ಟ್ ಏನು ಸಖತ್ ಮಳೆ ಬಂತು, ಬಿಸಿಲು ಇತ್ತು, ಮಳೆ ಅಷ್ಟೇ. ಥ್ಯಾಂಕ್ ಯು, ಬಾಯ್, ಸಿ ಯು ನೆಕ್ಸ್ಟ್ ಬ್ಲಾಗ್.